ಹಲೋ ಹಾಯ್, ಹೇಗಿದ್ದೀರಾ ಎಲ್ಲರೂ? ಇವತ್ತು ನನ್ನ ಮಗಳು ಏನಾದ್ರು ಸ್ಪೆಷಲ್ ಮಾಡು ಮಮ್ಮಿ, ಏನಾದರೂ ತಿನ್ನೋದಕ್ಕೆ ಅಂತ ಕೇಳ್ತಾ ಇದ್ಲು. ಹಂಗಾಗಿ ನಾನು ಬಾದುಷಾ ಮಾಡ್ತಾಯಿದ್ದೀನಿ. ಇದಕ್ಕೆ ಹಾಲು, ತುಪ್ಪ ಮತ್ತು ಮೈದಾ ಮಿಕ್ಸ್ ಮಾಡಿಬಿಟ್ಟು ಅದನ್ನು ಚಪಾತಿ ಹಿಟ್ಟನ್ನ ಹದವಾಗಿ ಕಲಿಸ್ಕೊಂಡು ಈ ಥರ ಡಿಸೈನ್ ಮಾಡ್ಕೊಳ್ಳೋದು. ಅದನ್ನು ಒಂದೊಂದಾಗಿ ಎಣ್ಣೆಲಿ ಬಿಟ್ಟು ಬೇಯಿಸೋದು. 1 ಬೌಲ್ ಸಕ್ಕರೆಗೆ ಅರ್ಧ ಬೌಲ್ ವಾಟರ್ ಹಾಕಿ ಕುದಿಸಿ ಸ್ವಲ್ಪ ತುಪ್ಪ ಆ್ಯಡ್ ಮಾಡಿಬಿಟ್ಟು ಅದನ್ನು ಒಂದು ಬಟ್ಲಲ್ಲಿ ಕುದಿಸಿಟ್ಕೊಳ್ಳೋದು, ಪಾಕ ಮಾಡಿ. ನೆಕ್ಸ್ಟು ಬಾಣಲಿಲಿ ಈ ಬಾದುಷಾಗಳನ್ನ ಬೇಯಿಸ್ಕೊಳ್ಳೋದು. ನಂತರ ಅದು ಸ್ವಲ್ಪ ಕೂಲ್ ಆಗೋಕ್ಕೆ ಆಫ್ ಮಾಡಿಬಿಡ್ಬೇಕು ಗ್ಯಾಸು, ಪಾಕ. ನೆಕ್ಸ್ಟು ಇದನ್ನು ಒಂಥರ ಬ್ರೌನ್ ಕಲರಾಗಿ, ಗೋಲ್ಡ್ ಕಲರಾಗಿ ಬರಬೇಕು ಬಾದುಷಾಗಳೆಲ್ಲ. ಒಳಗಡೆ ಎಲ್ಲ ಚೆನ್ನಾಗಿ ಬೇಯಬೇಕು. ತುಂಬಾ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ಈ ಥರ ಮಾಡಿಕೊಂಡು ತಿಂದರೆ ಮಕ್ಕಳಿಗೆ ಬೇಕ್ರಿಲಿ ಅಲ್ಲಿ ಇಲ್ಲಿ ಕೊಟ್ಟು ಅದೆಷ್ಟೋ ದಿನ ಆಗಿರ್ತದೆ, ಅವ್ರು ಬೇಯಿಸಿ ರೆಡಿ ಮಾಡಿ ಇಟ್ಟಿರ್ತಾರೆ. ಹಂಗಾಗಿ ನಾವು ಮನೆಯಲ್ಲೇ ರೆಸಿಪಿಗಳನ್ನು ಈ ಥರ ಮಾಡಿ ಮಕ್ಕಳಿಗೆ ಫ್ರೆಶ್ ಆಗಿ ಕೊಟ್ಟರೆ ತುಂಬಾ ಚೆನ್ನಾಗಿರುತ್ತೆ. ಈವ್ನಿಂಗು ಸ್ನ್ಯಾಕ್ಸ್ ಆಗಿ ಮಕ್ಕಳಿಗೆ ಹೆಲ್ತಿ ಫುಡ್ ಆಗಿರ್ತದೆ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್. ನಾನು ಟೇಸ್ಟ್ ಮಾಡಿದೆ, ತುಂಬಾ ಟೇಸ್ಟ್ ಇತ್ತು. ಯಾವ ಥರ ಡಿಸೈನ್ ಆದರೂ ಮಾಡ್ಕೋಬೋದು, ಇದೊಂದೇ ಡಿಸೈನ್ ಅಂತೆಲ್ಲ, ಪ್ಲೇನ್ ಆಗು ಮಾಡ್ಬೋದು, ಮತ್ತು ಈ ಥರ ಡಿಸೈನು ಮಾಡ್ಬೋದು. ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇವಾಗ ಸಕ್ಕರೆ ಪಾಕ ಒಳಗಡೆ ಅದನ್ನೆಲ್ಲ ಹಾಕೋದು. ಅದು ಚೆನ್ನಾಗಿ ಸಕ್ಕರೆ ಪಾಕನೆಲ್ಲ ಅಬ್ಸರ್ವ್ ಮಾಡಿಕೊಂಡು ಚೆನ್ನಾಗಿ ಸ್ಮೂತ್ ಆಗುತ್ತೆ, ಒಳ್ಳೆ ಟೇಸ್ಟ್ ಇರುತ್ತೆ. ನಿಮಗೆ ಇಷ್ಟವಾದಲ್ಲಿ ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಓಕೆ ಫ್ರೆಂಡ್ಸ್, ನಾನು ಇದೇ ಥರ ಕೆಲವು ರೆಸಿಪಿಗಳನ್ನು ಮಾಡಿ ಬಿಡ್ತೀನಿ. ಓಕೆ, ಇಷ್ಟವಾದರೆ ಒಂದು ಲೈಕ್ ಕೊಡಿ. ಓಕೆ, ಬಾಯ್, ಸಿ ಯು.